ಹಾಯ್ ಗೈಸ್, ನಾನು ನಿಮ್ಮ ವಿಶ್ರು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಎಷ್ಟೋ ದಿನ ಆಗಿತ್ತು ವಿಡಿಯೋ ಮಾಡಿದೆ. ಲಿಟ್ರಲಿ ತುಂಬ 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 ಥ್ಯಾಂಕ್ಸ್. 15,000 ಸಬ್ಸ್ಕ್ರೈಬರ್ಸ್. ಐ ವಾಸ್ ಎ ಗಾಯ್. ಹೇಗೆ ಅಂದರೆ 100 ಸಬ್ಸ್ಕ್ರೈಬರ್ ಆಗಲಿ, 1,000 ಸಬ್ಸ್ಕ್ರೈಬರ್ ಆಗಲಿ ಸಾಕು, ಅಷ್ಟು ಜನಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡೋಣ ಅಂತ ಇದ್ದವನು. ಇವಾಗ 15,000 ಸಬ್ಸ್ಕ್ರೈಬರ್ ನಂಬೋಕ್ಕಾಗೋದಿಲ್ಲ. ಓಕೆ, ಸೊ ನೀವು ಕೊಟ್ಟ ಭಿಕ್ಷೆ ಅದೆಲ್ಲನೂ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ಮಾಡೋ ಕೆಲಸ ತುಂಬ ಇದೆ. ಆ್ಯಂಡ್ ಇವತ್ತಿನ ವಿಡಿಯೋ ಲೈಕ್ ಈ 15Kಗೆ ಸ್ಪೆಷಲ್ ಅಂತಲೇ ಅಂದ್ಕೊಳ್ಳೋದ. ನಾನು ಒಂದು ಸ್ವಲ್ಪ ಲಾಟ್ ಆಫ್ ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಯಾಕೆ ಈ ಚೇಂಜಸ್ನ ಮಾಡ್ಕೊಂಡಿದ್ದೀನಿ, ಪ್ರೀವಿಯಸ್ಲಿ ಏನೇನು ಮಾಡ್ತಾಯಿದ್ದೆ ಅದೆಲ್ಲ ವರ್ಕ್ ಆಗ್ತಾ ಇಲ್ವಾ, ಈ ಕ್ವಶನ್ ಬರ್ಬೋದು. ಬಟ್ ಪ್ರೀವಿಯಸ್ಲಿ ಏನೇನಿತ್ತು ಅದೆಲ್ಲನೂ ಕೂಡ ಈಗ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗ್ತಾ ಇದೆ. ಬಟ್ ದ ಥಿಂಗ್ ಏನು ಅಂದರೆ, ನೆಕ್ಸ್ಟ್ ಲೆವೆಲ್ ವರ್ಕ್ ಆಗ್ತಾ ಇದೆ ಅಂತ ಅಂದಂಗೆ ಅದನ್ನು ಪ್ರೂಫ್ ತೋರಿಸ್ಬೇಕು, ವರ್ಕ್ ಆಗ್ತಾ ಇದೆಯಾ ಇಲ್ಲೋ ಅಂತ. ಯು ಗೈಸ್ ಕ್ಯಾನ್ ಇಲ್ಲಿ ಓಕೆ. ಇವಾಗ ಇಲ್ಲೇನೆ ಲೆಟ್ಸೆ ಇವಾಗ ಇದು 15 ಮಿನಿಟ್ಸಲ್ಲಿ ಇದ್ದೀನಿ, 5 ಮಿನಿಟ್ಸ್ಗೆ ಹೋಗ್ತೀನಿ. ಓಕೆ, ನಿಮಗೆ ಇಲ್ಲೇನೆ ನೋಡಿ, ಇವತ್ತು ಬೆಳಗ್ಗೆನೆ R3 EMA ಬ್ರೇಕ್ಔಟ್ ಸಿಕ್ಕಿದೆ. ಓಕೆ, ಸೊ EMA ಎಲ್ಲಿದೆ, ಗೇಮ್ ಚೇಂಜರ್ 2. ಓಕೆ, ಇಲ್ಲಿ ನೋಡಿ R3 EMA ಸಿಕ್ತಾ. ಏನು ಬೇಕು ನಿಮಗೆ? ಓಕೆ, ಎಲ್ಲನೂ ಹಾಗೆ ವರ್ಕ್ ಆಗ್ತಾ ಇರುತ್ತೆ, ಅಪ್ಲೈ ಮಾಡಬೇಕು. ಬಟ್ ನಾನಿವಾಗ ಯಾವ ಸ್ಟೇಜಲ್ಲಿ ಇದ್ದೀನಿ ಅಂದರೆ, ಓಕೆ, ನೀವು ಎಷ್ಟೋ ಮೆಸೇಜಸ್ಗಳನ್ನ ನಾನು ನೋಡ್ತೀನಿ. ಬ್ರೋ, ನಂಗೆ ಫೇಲ್ ಆಗ್ತಾ ಇದ್ದೀನಿ ಬ್ರೋ, ಆಗ್ತಾ ಇಲ್ಲ ನನ್ನ ಕೈಯಲ್ಲಿ, ಹಾಗೆ ಹೀಗೆ ಅಂತಲೇ ತುಂಬ ಮೆಸೇಜಸ್ ಬರುತ್ತೆ. ಸೊ ನಿಮಗೆ ಈ ಒಂದು ವಿಡಿಯೋ ಮೋಟಿವೇಶನ್ ಅಂತ ಅಲ್ಲ, ಒಂದು ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡಿ, ಆ ಕಾನ್ಸೆಪ್ಟೆಲ್ಲ ಮುಗ್ದಾದ್ಮೇಲೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಅದನ್ನು ನೀವು ಯೋಚನೆ ಮಾಡಾದಮೇಲೆ ಕ್ವಿಟ್ ಮಾಡಬೇಕಾ ಏನು, ಇದೆಲ್ಲನೂ ಕೂಡ ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆನಾ? ಯಾಕೆ ಅಂದರೆ, ನೀವು ಏನು ಫೇಲ್ಯೂರ್ ಆಗ್ತಾ ಇದ್ದೀನಿ ಅಂತ ನೀವೇನು ಅನ್ಕೋತಾ ಇದ್ದೀರಲ್ಲ, ನಿಮ್ಗಿಂತ 10x ಫೇಲ್ಯೂರ್ ನಾನು. ಓಕೆ, ನಾನು ಆ 10x ಫೇಲ್ಯೂರ್ಗಳನ್ನ ನೋಡ್ತಾ ಇದ್ದೀನಿ. ಓಕೆ, ಅದರಿಂದ ಆಚೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಥಿಂಗ್ ಏನು ಅಂದರೆ, ಮಜಾ ಇದೆ, ಲೈಫ್ ತುಂಬ ಮಜಾ ಇದೆ. ನಾನು ಬೇರೆ ಇನ್ಫ್ಲುಯೆನ್ಸರ್ಸ್ಗಳ ಥರ ಪುಸಿ ಅಲ್ಲ ನಾನು. ಓಕೆ, ಸೊ ನಾನು ರಿಸ್ಕ್ ತೊಗೊಂಡ್ರೆ ಯಾರ ಕೈಯಲ್ಲೂ ಆ ರಿಸ್ಕ್ ತೊಗೊಳೋಕ್ಕಾಗಬಾರ್ದು, ಆ ಥರ ನಾನು. ಓಕೆ, ಎಲ್ಲ ಬಿಸ್ನೆಸ್ಗಳನ್ನೂ ಒಂದೇ ಸತಿ ನೆಲಕ್ಕೆ ಹಾಕ್ಬಿಡ್ಬೋದು, ಆ ಥರ ಒಂದು ಡಿಸಿಷನ್ಗಳನ್ನೂ ತೊಗೋತೀನಿ. ಬಟ್ ಐ ನೋ ತುಂಬ ಅಂದರೆ ತುಂಬ ಹಾರ್ಡ್, ಎಲ್ಲನೂ ಹಾರ್ಡ್ ಆಗ್ತಾ ಇದೆ. ಬಟ್ ನಕ್ಕೊಂಡು ಫೇಸ್ ಮಾಡಿ. ಓಕೆ, ಅದ್ರ ಬದಲು ಕೊರಗಬೇಡಿ, ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಹಾಗೆ ಹೇಗೆ ಅಂತ. ಬಟ್ ಇವತ್ತಿನ ವೀಡಿಯೋದಲ್ಲಿ ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ನಾನು ಹೇಳಿದ್ನಲ್ಲ ಆಗಲೇ ಸಮ್ ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಈ ಚೇಂಜಸ್ಗಳು ಯಾಕೆ ನಾನು ಮಾಡಿಕೊಂಡೆ ಅಂತ ಫಸ್ಟ್ ರೀಸನ್ ಕೊಡ್ತೀನಿ. ಎಲ್ಲ ಕರೆಕ್ಟಾಗೇ ಇದೆ. ಬಟ್ ಥಿಂಗ್ ಏನು ಅಂದರೆ, ನಾನು ಆಲ್ಗೂಸ್ಗಳನ್ನ ಬ್ಯಾಕ್ ಟೆಸ್ಟ್ ಮಾಡ್ತೀವಲ್ಲ, ಏನೇ ಒಂದು ಇನ್ಕ್ಲೂಡ್ ಮಾಡಬೇಕಾದ್ರೂ ಕೂಡ ನಾನು ಸಮ್ ಅಬ್ಸರ್ವೇಷನ್ಸ್ಗಳನ್ನ ನೋಡಿದೆ. ಓಕೆ, ಸೊ ಏನೇನು ಇಟ್ಟರೆ ಏನೇನು ಆಗುತ್ತೆ ಅಂದಾಗ ಕಂಪ್ಲೀಟ್ ಡೇಟಾ ಡಿಸೆಂಬರ್ 2020, 21, 22, ಜಾನ್, ಮಾರ್ಚ್ ಇವೆಲ್ಲ ಡೇಸು ನೋಡಿದ್ದೀನಿ. ಎಲ್ಲ ಪ್ಯಾಟ್ರನ್ಸ್ಗಳನ್ನೂ ನೋಡಿಕೊಂಡು ಟೆಸ್ಟ್ ಮಾಡ್ತಾ ಇದ್ದಾಗ ನನಗೆ ಈ ಇಂಪ್ರೂವ್ಮೆಂಟ್ ಬೇಕು ಅಂತ ಅಂತು. ಆಲ್ಗೋ ಈಗ ನೆಗೆಟಿವ್ ಆಗ್ತಾ ಇದ್ರೂ ಕೂಡ ನನಗೆ ತುಂಬ ಖುಷಿ ಇದೆ, ಆಲ್ಗೋ ವರ್ಕ್ ಆಗ್ತಾ ಇರೋವಂಥ ಸ್ಥಿತಿಲಿ. ಯಾಕಂದರೆ ನಾವು ಏನೇನು ಅಂದ್ಕೊಂಡಿದ್ದೀವೋ ಆ ಟ್ರೇಡ್ಗಳೆಲ್ಲ ಪಿಕ್ ಆಗ್ತಾ ಇದೆ. ಬಟ್ ಅದು ಯಾವುದೂ ಕೂಡ TP ತನಕ ಇಟ್ಕೋತಾ ಇಲ್ಲ. ಇನ್ ಕೇಸ್ TP ತನಕ ಇಟ್ಕೋತು ಅಂದರೆ ಮುಗ್ದೇ ಹೋಯ್ತು. ಓಕೆ, ಯಾವುದು ರಾಂಗ್ ಟ್ರೇಡ್ಸ್ಗಳೇ ತೊಗೊಳೋದಿಲ್ಲ. ಎವ್ರಿ ಡೇ ಪ್ರಾಫಿಟಲ್ಲಂತೂ ಇರ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಬಟ್ ಆ ಪ್ರಾಫಿಟ್ ತನಕ ಹೋಲ್ಡ್ ಮಾಡ್ತಾ ಇಲ್ಲ, ಟ್ರಯಲ್ ಆಗ್ತಾ ಇದೆ. ಈ ಟ್ರಯಲಿಂಗ್ ಯಾಕೆ ನಾವು ಅಷ್ಟು ಸ್ಟ್ರಾಂಗ್ ಮಾಡಿದ್ದೀವಿ ಅಂದರೆ, ನನಗೂ ಗೊತ್ತು ಆ ಟ್ರಯಲಿಂಗ್ ಬೇಡ, ಅದು TP ತನಕ ಹೋಗುತ್ತೆ ಅಂದರೂ ಕೂಡ. ಬಟ್ ಥಿಂಗ್ ಏನು ಅಂದರೆ, ಟ್ರಯಲಿಂಗ್ ಯಾಕೆ ಮಾಡಿದ್ದೀವಿ ಅಂದರೆ, ಇಲ್ಲಿ ಎಲ್ಲರೂ ಕೂಡ $1,000 ಕ್ಯಾಪಿಟಲ್, $2,000 ಕ್ಯಾಪಿಟಲ್ ಇಟ್ಕೊಂಬಿಟ್ಟು 0.02, 0.03 ಹಾಕ್ಸಿದ್ರೆ ಆವಾಗ ಏನೂ ಇಶ್ಯೂಸ್ ಆಗಲ್ಲ. ಇರೋವಂಥ $150 ಕ್ಯಾಪಿಟಲ್ಗಳಿಗೆ ನಾವು 100 ಪಿಪ್ಗಿಂತ ಏನಾದ್ರು ಜಾಸ್ತಿ SL ಕೊಟ್ಬಿಟ್ರೆ ಗಾನೇ ಆಗೋಗ್ಬಿಡೋದು ಕ್ಯಾಪಿಟಲ್. ಇಂಥ ಸ್ಥಿತಿಯಲ್ಲಿ ಇರೋವಂಥ ಸ್ಥಿತಿ ಅದು. ಸೊ ದಟ್ಸ್ ವೈ ಓಕೆ, ನಮಗೆ ಏನು ಮಾಡಬೇಕು, ಏನನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನೋದೇ ಓಡ್ತಾ ಇಲ್ಲ ಟ್ರಯಲಿಂಗಲ್ಲಿ. ಸೊ ಅದನ್ನು ಹಾಗೇ ಒಂದು ಓಪನ್ ಹೂಕ್ ಥರ ಬಿಟ್ಬಿಟ್ಟಿದ್ದೀವಿ ಏನು ಮಾಡಬೇಕು ಅಂತ. ಯಾಕಂದರೆ ನನ್ನ ಒಂದು ಗೋಲೇ ಬೇರೆ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವತ್ತು ಏನೆಲ್ಲ ಚೇಂಜಸ್ ಮಾಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಫಿಬ್ಬಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 0.5, 0.6 ನಾವು ಮುಂಚೆ ನೋಡ್ತಾ ಇದ್ವಿ. ಎಷ್ಟೋ ಜನ ಹೇಳ್ತಾ ಇದ್ರು, ಬ್ರೋ 0.5, 0.6 ಈಗ ಇರುತ್ತೆ. ಓಕೆನಾ, ಮಾರ್ಕೆಟ್ ಬರುತ್ತೆ, 0.5 ನಿಂಗೆ ಬ್ರೇಕ್ ಮಾಡುತ್ತೆ, ವಿತ್ EMA ಬ್ರೇಕ್ ಆಗಿರುತ್ತೆ, ಎಂಟ್ರಿ ತೊಗೊಂಡ್ಬಿಟ್ರೆ ಹಿಂಗೆ ಫೇಲ್ ಆಗಿಬಿಡುತ್ತೆ, ಆಮೇಲೆ SL ಹೊಡೆದ್ಬಿಟ್ಟು ಮೇಲೆ ಹೋಗುತ್ತೆ.
ಈ ಇಶ್ಯೂಸ್ಗಳನ್ನ ಮ್ಯಾಕ್ಸಿಮಮ್ ಹೇಳ್ತಾ ಇದ್ರಿ. ಸೊ ದಟ್ಸ್ ವೈ ನಾನು ಏನು ಮಾಡಿದೆ ಅಂದರೆ, ಫಿಬ್ಬನ್ನ ಎಷ್ಟೋ ಜನ ಯಾವ್ಯಾವ ಥರನೂ ಯೂಸ್ ಮಾಡ್ತಾರೆ. ಓಕೆ, ಯಾಕಂದರೆ ಫಿಬೋನಚ್ಚಿ ನಂಬರ್ಸ್ಗಳು ಲಾಟ್ ಆಫ್ ನಂಬರ್ಸ್ಗಳಿದ್ದಾವೆ. ಓಕೆ, ಆ ಫಿಬ್ಬದು ನಾನು ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಫಿಬ್ಬದು ಏನಿರುತ್ತಲ್ಲ ನಂಬರ್ಸ್ಗಳನ್ನ ನೀವು ಯೂಸ್ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ಅದು ನಿಮಗೆ ವರ್ಕ್ ಆಗುತ್ತೆ ಅಂತ. ದಟ್ಸ್ ವೈ ನಾನು ರಿಸರ್ಚ್ ಮಾಡ್ತಾ ಯಾವ್ಯಾವ ಥರ ಎಲ್ಲ ಫಿಬ್ಬನ್ನ ಯೂಸ್ ಮಾಡ್ಬೋದು ಅಂತ ನೋಡಿದಾಗ ಮೆಜಾರಿಟಿ ಆಫ್ ದೆಮ್ ಬೇರೆಯವರೆಲ್ಲ ಒಂದು ಥರ ಫಿಬ್ನ ಯೂಸ್ ಮಾಡ್ತಾರೆ, ಬೇರೊಬ್ಬರು 0.5 0.6 ಗೋಲ್ಡನ್ ಝೋನ್ ಯೂಸ್ ಮಾಡ್ತಾರೆ. ಸೊ ನಾನೇನು ಮಾಡಿದೆ ಅಂದರೆ, ಈ 0.6 ಕೆಳಗಡೆ ಇರುವಂಥ ಝೋನ್ಗಳಿರುತ್ತಲ್ಲ ಇಂಪಾರ್ಟೆಂಟ್ಸ್ಗಳು 0.5 ಅಲ್ಲ, ಯಾಕಂದರೆ ನಾನು ಯೂಶಲಿ ಫಿಬ್ಬನ್ನ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ವಾಲ್ಯೂಮ್ ಪ್ರೊಫೈಲು, ಗೇಮ್ ಚೇಂಜರ್ 2 ಮ್ಯಾಕ್ಸಿಮಮ್ ಇದನ್ನೇ ಯೂಸ್ ಮಾಡೋದು. ಮ್ಯಾನ್ಯುಯಲ್ ಮಾಡ್ತಾ ಇದ್ದಾಗಲೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು ಲಾಸ್ಟ್ 2 ಮಂತ್ಸಿಂದ. ಓಕೆ, ಸೊ ಇವಾಗ ಲೈಕ್ ಆಲ್ಗೋಗೆ ನಾನು ಮೂವ್ ಆಗಿರೋದ್ರಿಂದ ಆಲ್ಗೋದಲ್ಲಿ ಕೋಡ್ ಮಾಡಿರೋದು ಅಷ್ಟೇ ಬರೀ ವಾಲ್ಯೂಮ್ ಪ್ರೊಫೈಲ್ನೇ, ಫಿಬ್ನ ಇನ್ನೂ ಕೋಡ್ ಮಾಡಿಲ್ಲ. ಬಟ್ ವಾಲ್ಯೂಮ್ ಪ್ರೊಫೈಲಲ್ಲೇ ಸಮ್ಟೈಮ್ಸ್ ಏನೇನೋ ಇಶ್ಯೂಸ್ ಬರ್ತಾ ಇದೆ. ಆ್ಯಂಡ್ ಒಂದೊಂದು ಇಶ್ಯೂಸ್ಗಳು ಆಗಿದೆ, ಅದು ಹೇಗೆಲ್ಲ ಆಗಿದೆ ಅನ್ನೋದು ನನಗೆ ಗೊತ್ತು. ಬಟ್ ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡೋದಕ್ಕೆ ನನಗೆ ಇಷ್ಟನೂ ಇಲ್ಲ. ಅದು ಯಾರಿಂದ ಆಗಿರೋದು ಅಂತಲೂ ನನಗೆ ಗೊತ್ತಿದೆ. ಬಟ್ ಅದನ್ನೆಲ್ಲ ಮಾತಾಡಿ ದೊಡ್ಡದು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಏನೇನು ಕೆಟ್ಟದ್ದು ಬಯಸ್ತಾ ಇದ್ದೀರಾ, ಓಕೆ, ಯಾರ್ಯಾರು ಕೆಟ್ಟದ್ದಾಗಲಿ ಅಂತ ಬಯಸ್ತಾ ಇದ್ದೀರಾ, ನಿಮ್ಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಬಟ್ ಬಯಸ್ತೀರಾ, ಸ್ವಲ್ಪ ಕೆಟ್ಟದ್ದು ಬಯಸಿ, ಜಾಸ್ತಿ ಬಯಸೋಕೆ ಹೋಗ್ಬೇಡಿ. ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಲಿಟ್ರಲಿ 2-3 ವಾರ ಆಯಿತು ನಾನು ಕರೆಕ್ಟಾಗಿ ಊಟ ನಿದ್ದೆ ಮಾಡ್ದೇನೆ. ಓಕೆ, ಬಯಸಿ ಕೆಟ್ಟದ್ದನ್ನು, ಬಟ್ ಸ್ವಲ್ಪ ಬಯಸಿ ಓಕೆನಾ, ಜಾಸ್ತಿ ಬಯಸೋಕೆ ಹೋಗ್ಬೇಡಿ. ಸೊ ಇವಾಗ ಇಲ್ಲಿ ಓಕೆ, ಸೊ ನಾನು ಈ ಫಿಬ್ಬದು ಏನಿದೆಯಲ್ಲ ಇಲ್ಲಿ ಹಾಕೋತೀನಿ ನೋಡಿ, ಈ ಸೆಟ್ಟಿಂಗ್ಸ್ನ ತೋರಿಸ್ತೀನಿ, ಹಾಗೇ ಸೆಟ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಸೆಟ್ ಮಾಡ್ಕೊಳ್ಳಿ. 0, 0.6, 1, 0.79, 0.705 ಇಷ್ಟು ಇಂಪಾರ್ಟೆಂಟ್ ನಿಮಗೆ. ಓಕೆ, ಸೊ ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡಿ. ಓಕೆ, ಸೊ ರಿಮೂವ್ ಡ್ರಾಯಿಂಗ್ಸ್, ನಾನು ಡ್ರಾಯಿಂಗ್ ಮಾಡ್ತೀನಿ. ಓಕೆನಾ, ಮಾರ್ಕೆಟ್ ಇಲ್ಲಿ ನೋಡಿ, ಇಲ್ಲಿಂದ ಮೂಮೆಂಟ್ ಆಗಿದೆ ಕರೆಕ್ಟಾ. ನೀವು ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡ್ರಿ ಅಂದ್ಕೊಳ್ಳಿ. ಓಕೆ, ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ ನೋಡಿ 0.6, 0.705, 0.79 ಏನಿದೆಯಲ್ಲ ಈ ಝೋನಲ್ಲೇ ಸಪೋರ್ಟ್ ಆಗಿದೆ ಕರೆಕ್ಟಾ. ಏನಾದ್ರು 0.5 ಇದ್ದಿದ್ರೆ, ಇವಾಗ ನಾನು 0.5ನ ತೋರಿಸ್ತೀನಿ ಇಲ್ಲಿ, ಇನ್ ಕೇಸ್ 0.5 ಇದ್ದಿದ್ರೆ ಹೇಗಿರೋದು ಅಂತ. ನೀವು 0.5ನ ನೋಡ್ತಾ ಇದ್ದಾಗ ತುಂಬ ಅಂದರೆ ತುಂಬ ಟ್ರ್ಯಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇವಾಗ ಇಲ್ಲೆಲ್ಲರೂ ತೋರಿಸ್ತೀನಿ 0.5ನ ಹಾಕ್ಬಿಟ್ಟು. ಓಕೆ, ಸೊ 0.5 ನೋಡಿ, 0.5 ಇಲ್ಲಿದೆ, ಇಲ್ಲಿ ಸಪೋರ್ಟ್ ತೊಗೋತಾ ಇದೆ ಅಂದ್ಬಿಟ್ಟು ಇಲ್ಲಿ ನೀವು ಟ್ರೇಡ್ ಮಾಡೋಕ್ಕೆ ಹೋಗ್ತಾ ಇದ್ರಿ. ಸೊ ಇವಾಗ 0.5 ಇಲ್ಲದೆ ಇರೋದ್ರಿಂದ, ಬರೀ ಈ ಸೆಟ್ಟಿಂಗ್ ಇರೋದ್ರಿಂದ ನೀವು ಆ ಟ್ರೇಡ್ಗಳನ್ನ ತೊಗೊಳ್ಳೋದಿಲ್ಲ, ಬಚಾವ್ ಆಗ್ತೀರಾ. ಒಳ್ಳೆ ಕರೆಕ್ಟ್ ಝೋನ್ಗಳಲ್ಲಿ ಟ್ರೇಡ್ನ ತೊಗೋತೀರಾ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಈ ಥರ ಸ್ವಿಂಗ್ ಇದ್ದರೆ, ಓಕೆ, ಈ ಥರ ಸ್ವಿಂಗನ್ನು ಕೂಡ ಯು ಕ್ಯಾನ್ ಅಬ್ಸರ್ವ್, ಸ್ವೀಪ್ ಮಾಡಿ ಹೋಗಿರೋ ಥರ, ಇದನ್ನು ಕೂಡ ಟೆಸ್ಟ್ ಮಾಡಿರೋ ಥರ ಆಗುತ್ತೆ. ಸೇಮ್ ಡೌನ್ ಸೈಡಿಗೆ ನೋಡಿ. ಓಕೆನಾ, ಸೊ ಡೌನ್ ಸೈಡಿಗೆ ನೋಡಿ, ಲೆಟ್ಸ್ ಎ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ. ಓಕೆ, ಫಿಬ್ ರಿಟ್ರೇಸ್ಮೆಂಟ್ ಹಾಕೊಳ್ಳಿ. ಇಲ್ಲಿಂದ ಫಾಲ್ ಆಗಿದೆ ಅಂದ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಓಕೆ, ಇವಾಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ನೋಡಿ, ಸೊ ಎಕ್ಸಾಕ್ಟ್ಲಿ ಓಕೆ, ಎಕ್ಸಾಕ್ಟ್ಲಿ ಈ ಝೋನ್ ನೋಡಿ. ನೀವೇನಾದರೂ 0.5 ಇದ್ದಿದ್ರೆ ಇದನ್ನ ತೊಗೊಂಡ್ಬಿಡ್ತಾ ಇದ್ರಿ, ಈ ಟ್ರೇಡ್ಸ್ಗಳನ್ನೆಲ್ಲ ತೊಗೊಂಡ್ಬಿಡ್ತಾ ಇದ್ವಿ. ಸೊ ಇಲ್ಲಿ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು ಅಂದರೆ, ಈ 3 ಝೋನು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ 3 ಝೋನು ಕೂಡ ಒಂದು ಇಂಪಾರ್ಟೆಂಟ್ ಝೋನೇ, ರಿವರ್ಸಲ್ ಝೋನ್ ಥರನೇ. ಇಲ್ಲಿಗೆ ನಾನು ಬರ್ತೀನಿ. ಓಕೆ, ಈ 3 ಝೋನು ಆಗುತ್ತೆ. ಬ್ರೋ ಇಲ್ಲೂ ರಿಜೆಕ್ಟ್ ಆಗಿದೆಯಲ್ಲ, ಇದನ್ನು ತೊಗೋತೀರಾ, ಇಲ್ಲಿ ರಿಜೆಕ್ಟ್ ಆಗಿದೆಯಾ, ಇದನ್ನು ತೊಗೋತೀರಾ, ಯಾವುದನ್ನು ತೊಗೋತೀರಾ ಅಂತ. ದಟ್ಸ್ ವೈ ಇನ್ನೊಂದು ಚೇಂಜಸ್ನ ಮಾಡಿಕೊಂಡೆ. ಟೈಮ್ ಫ್ರೇಮನ್ನು 5 ಮಿನಿಟ್ಸಲ್ಲಿ ಇದ್ದವನು 15 ಮಿನಿಟ್ಸ್ಗಳಲ್ಲಿ ಟ್ರೇಡ್ಸ್ ತೊಗೊಳ್ಳೋದನ್ನ ಸ್ಟಾರ್ಟ್ ಮಾಡಿಕೊಂಡೆ. ಆಲ್ಗೋಗೆ ಡಿಸೈನ್ ಮಾಡ್ಬೇಕಾದ್ರೂ ಅಷ್ಟೇ 15 ಮಿನಿಟ್ಸಲ್ಲಿ ಡಿಸೈನ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಸೊ ದಟ್ಸ್ ವೈ 15 ಮಿನಿಟ್ಸಲ್ಲಿ ಎಲ್ಲ ಬ್ಯಾಕ್ ಟೆಸ್ಟ್ ಮಾಡಿದಾಗ, ಎಷ್ಟೋ ಡೇಟಾಗಳು ನೋಡಿದಾಗ ಗೊತ್ತಾಯಿತು 5 ಮಿನಿಟ್ಸ್ಗಿಂತ 15 ಮಿನಿಟ್ಸಲ್ಲಿ ತುಂಬ ಅಕ್ಯುರೇಸಿ ಇರುತ್ತೆ ಅಂತ. ಶಿಫ್ಟ್ ಟು ದಿ 15 ಮಿನಿಟ್. ಓಕೆ, ನಿಮಗೆ ನೋಡಿ ಇಲ್ಲಿ ಎಕ್ಸಾಕ್ಟ್ಲಿ ಯು ಕ್ಯಾನ್ ಸಿ ರಿಜೆಕ್ಷನ್ಗಳು ಏನಾಗುತ್ತೆ, ಯಾವ ಲೆವೆಲಲ್ಲಿ ರಿಜೆಕ್ಷನ್ ಆಗ್ತಾ ಇದೆ. ಅಬ್ಸರ್ವ್ ಮಾಡಿ ಈ ಲೆವೆಲ್ಲು. ಓಕೆ, ಇವಾಗ ನೀವೇನಿಲ್ಲ, ಲೆಟ್ಸ್ ಈ ಸ್ವಿಂಗನ್ನು ತೊಗೊಂಡ್ರಿ ಅಂದ್ಕೊಳ್ಳೋಣ. ಓಕೆನಾ, ಈ ಸ್ವಿಂಗ್ನ ತೊಗೊಂಡ್ರಿ ಅಂದ್ಕೊಳ್ಳಿ. ಎಕ್ಸಾಕ್ಟ್ಲಿ ಯು ಕ್ಯಾನ್ ಸಿ 0.79, 0.705. ಓಕೆ, 0.6 ಇಂಪಾರ್ಟೆಂಟೇ ಆಗುತ್ತೆ. ಸಮ್ಟೈಮ್ಸ್ 0.6 ಹತ್ರ ನಿಮಗೆ ಬೇರೆ ಏನಾದ್ರು ಲೆವೆಲ್ಸ್ಗಳು ಮರ್ಜ್ ಆಗ್ತಾ ಇದ್ರೆ, ಲೆಟ್ಸ್ ಟ್ರೇಡಿಂಗ್ ಲೆಜೆಂಡು ಆರ್ ಕ್ಯಾಮ್ರಾ ಲೆವೆಲ್ಸು ಆರ್ CPRಸು ಆರ್ ವಾಲ್ಯೂಮ್ ಪ್ರೊಫೈಲ್ಸು, ಇವ್ಯಾವುದೇ ನಿಮಗೆ ಚೂಸ್ ಆಗ್ತಾ ಇದ್ರು, ಯು ಕ್ಯಾನ್
ಮರ್ಜ್ ಮಾಡ್ಕೊಬೋದು ಟ್ರೇಡಿಗೆ. ಸೊ 15 ಮಿನಿಟ್ಸಲ್ಲಿ ಮೂವ್ ಆಗೋದ್ರಿಂದ ನಿಮಗೆ ಎಷ್ಟೋ ನಾಯ್ಸಸ್ ಇರುತ್ತಲ್ಲ ಟ್ರೇಡ್ಸಲ್ಲಿ, ರಾಂಗ್ ಟ್ರೇಡ್ಸ್ಗಳನ್ನು ತೊಗೊಳೋದನ್ನ ಅವಾಯ್ಡ್ ಮಾಡ್ಬೋದು. ಅಂದರೆ EMA ಬ್ರೇಕ್ ವಿತ್ ದ ಲೆವೆಲ್ EMA ಬ್ರೇಕ್ ಆಗುತ್ತೆ ಅಂದ್ಕೊಳ್ಳೋಣ, ಓಕೆನಾ. ಫಾರ್ ಎಕ್ಸಾಂಪಲ್ ಇದು ಲೆವೆಲ್ಲು, ಓಕೆ. ಸೊ ವಿತ್ ದ EMA ಬ್ರೇಕ್ ಆದಾಗ 5 ಮಿನಿಟ್ಸಲ್ಲಿ ನಿಮ್ಗೆ ಅದೆಲ್ಲ ಏನೂ ಪ್ರಾಬ್ಲಮ್ ಮಾಡೋದಿಲ್ಲ, ಓಕೆ. ಸಮ್ಟೈಮ್ಸ್ ಏನಾಗುತ್ತೆ ಅಂತ ಟ್ರೇಡ್ ತೊಗೋತೀರಾ, ಓಕೆ, EMA ಹತ್ತಿರ ಇರುತ್ತೆ, ಬಿಟ್ಬಿಡ್ತೀರಾ ಈ ಟ್ರೇಡ್ನ, ಪಟ 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 ಅಂತ ಬಿದ್ದೋಗ್ಬಿಡುತ್ತೆ. ಅವಾಗ ನಿಮಗೆ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ಇಂಥ ಟೈಮಲ್ಲೇ 15 ಮಿನಿಟ್ಸಿಗೆ ಹೋದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ 15 ಮಿನಿಟ್ಸ್ ಅಂದ್ಕೊಳ್ಳೋಣ, ಕ್ಯಾಂಡಲ್ ಹಿಂಗಿತ್ತು ಅಂದರೆ ಇಲ್ಲೇನಾದ್ರು 5 ಮಿನಿಟ್ಸಲ್ಲಿ EMA ಹತ್ತಿರ ಇತ್ತು ಅಂದರೆ 15 ಮಿನಿಟ್ಸಲ್ಲಿ EMA ದೂರ ಇರುತ್ತೆ. ಇನ್ ಕೇಸ್ ಲೆವೆಲ್ ಹತ್ರ 15 ಮಿನಿಟ್ಸಲ್ಲಿ ರಿಜೆಕ್ಷನ್ ಕ್ಯಾಂಡಲ್ಸ್ಗಳು, ವೈಸ್ ವರ್ಸ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗೆ ರಿಜೆಕ್ಷನ್ ಕ್ಯಾಂಡಲ್ಸ್ಗಳು ಆರ್ ಸಪೋರ್ಟಿಗೆ ಸ್ಟ್ರಾಂಗ್ ಸಪೋರ್ಟ್ ಕ್ಯಾಂಡಲ್ಸು ಯಾವುದೇ ಬಂದರೂ ಕೂಡ EMA ದೂರ ಇರುತ್ತೆ. ಯು ಕ್ಯಾನ್ ಟೇಕ್ ದಿ ಟ್ರೇಡ್ EMA ತನಕ. ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲೂ ಇದನ್ನು ಎಷ್ಟೋ ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಾಲ್ಯೂಮ್ ಪ್ರೊಫೈಲ್ನ ತೊಗೊಂಡಾಗ. ಇವಾಗ ಈ ಎರಡು ಚೇಂಜಸ್ ಆಯಿತು. ಫಿಬ್ನ 0.705 0.79 ಈ ಎರಡು ಝೋನ್ನ ಇಂಪಾರ್ಟೆಂಟ್ ಆಗಿ ತೊಗೋತೀನಿ. 0.6ನ ಅಷ್ಟೇನು ಇಂಪಾರ್ಟೆಂಟ್ ಆಗಿ ತೊಗೊಳ್ಳಲ್ಲ, ಇಗ್ನೋರ್ ಮಾಡ್ತೀನಿ ಇನ್ ಕೇಸ್ ಬೇರೆ ಲೆವೆಲ್ಸ್ಗಳು ಮರ್ಜ್ ಆಗ್ತಾ ಇದ್ರೆ. ಇವತ್ತು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಆಲ್ಗೋ ಒಂದು ಟ್ರೇಡ್ನ ಪಿಕ್ ಮಾಡಿತ್ತು, ಓಕೆ. 29th ಅಲ್ಲ, ಇಲ್ಲಿ 30, ಓಕೆ. ಬಟ್ ಸಡನ್ನಾಗಿ $3ಗೆ ಕ್ಲೋಸ್ ಮಾಡಿಬಿಡ್ತು, ಓಕೆ. ಟಾರ್ಗೆಟ್ ತನಕ ಹೋಗ್ಬೇಕಾಯಿತು, ಓಕೆ. ಐ ಥಿಂಕ್ ಇಲ್ಲಿ ಅನಿಸುತ್ತೆ, ಓಕೆ. ಇಲ್ಲಿ ಆಮೇಲೆ ಈ ಟ್ರೇಡು, ಈ ಬೈ ಟ್ರೇಡು ಅಷ್ಟೇ ಸಡನ್ನಾಗಿ ಎಕ್ಸಿಟ್, ಅಂದರೆ ಲೈಕ್ ಟ್ರೇಡು ಕ್ಲೋಸ್ ಆಗೋಯ್ತು, ಓಕೆ. ಯಾಕಾಯಿತು? ನಾನು ಹೇಳಿದ್ನಲ್ಲ, ಟ್ರಯಲಿಂಗು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಇಟ್ಟಿರೋದಕ್ಕಿಂತ ಅದು ಆಗ್ತಾ ಇದೆ. ಬಟ್ ಹೇಳಿದ್ನಲ್ಲ, ಲೈಕ್ ಏನು ಮಾಡಬೇಕು ಟ್ರಯಲಿಂಗಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ದ ಕ್ಯಾಪಿಟಲ್ ಮ್ಯಾಟರ್ ಆಗುತ್ತೆ. ಈಗ $100 ತಂದವನಿಗೆ 100 pips ಮೇಲೆ ಏನಾದ್ರು SL ಇರೋ ಟ್ರೇಡ್ ಸಿಕ್ತು ಅಂದರೆ ಗಾನೆ, SL ಆದರೆ ಗಾನೆ, ಒಂದು ಕ್ಯಾಪಿಟಲ್ 20-25% ಹೋಗ್ಬಿಡುತ್ತೆ. ದಟ್ಸ್ ವೈ ನಾವು ಅದಕ್ಕೇನೆ ಬೇರೆ ಏನಾದ್ರು ಪ್ಲ್ಯಾನ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ಬಟ್ ಇಲ್ಲಿ ಟ್ರೇಡ್ ಪಿಕ್ ಆಗಿತ್ತು, ಇಲ್ಲಿ ಟ್ರೇಡ್ ಪಿಕ್ ಆಗಿತ್ತು. ರೀಸನ್ ಏನು ಅಂದರೆ ವಾಲ್ಯೂಮ್ ಪ್ರೊಫೈಲ್ನ 15 ಮಿನಿಟ್ಸಲ್ಲೇ ಹಾಕೋತೀನಿ, ನಾಟ್ ಇನ್ ಎ 5 ಮಿನಿಟ್ಸ್, ಓಕೆ. 5 ಮಿನಿಟ್ಸಲ್ಲಿ ಹಾಕೊಳ್ಳೋದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ವಾಲ್ಯೂಮ್ ಏರಿಯಾ ಹೈ ರಿಜೆಕ್ಟ್ ಆಗಿದೆ, ಓಕೆ. EMAನ ನೋಡಿ, EMA ದೂರ ಇದೆ. ನೀವು ಇಲ್ಲಿ 5 ಮಿನಿಟ್ಸಿಗೆ ಬಂದರೆ ಯು ಕ್ಯಾನ್ ಅಬ್ಸರ್ವ್, ಇಲ್ಲೇನಾದ್ರು ನೀವು ಟ್ರೇಡ್ ತೊಗೊಂಡ್ರೆ ನಿಮ್ಗೆ ಭಯ ಆಗ್ತಾ ಇರುತ್ತೆ, EMA ಹತ್ತಿರ ಇರುತ್ತೆ, ಟಚ್ ಆಗ್ಬಿಟ್ರೆ ಹೋಗ್ಬಿಟ್ರೆ ಏನು ಅಂತ. ಅದೇ 15 ಮಿನಿಟ್ಸಲ್ಲಿ ನೋಡಿ, EMA ದೂರ ಇದೆ, ಮಲ್ಟಿಪಲ್ ರಿಜೆಕ್ಷನ್ ಕ್ಯಾಂಡಲ್ ಬಂದಿದೆ, ವಾಲ್ಯೂಮ್ ಏರಿಯಾ ಹೈನ ರಿಜೆಕ್ಟ್ ಮಾಡಿದೆ. EMA ತನಕ ಆರು ಟಾರ್ಗೆಟ್ ಇಟ್ಕೋಬೋದು, ವಾಲ್ಯೂಮ್ ಏರಿಯಾ ಲೋ ತನಕ ಆರು ಇಟ್ಕೋಬೋದು. ಆಮೇಲೆ ಇಲ್ಲಿ ಟ್ರೇಡ್ ತೊಗೊಳೋದಕ್ಕೆ ಏನು ರೀಸನ್? ವಾಲ್ಯೂಮ್ ಏರಿಯಾ ಲೋನ ಸಪೋರ್ಟ್ ತೊಗೊಂಡಿದ್ದೆ. ಆಮೇಲೆ ಈ ಫಿಬ್, ನಾವೇನು ಹೊಸದು ಫಿಬ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದ್ರದ್ದು ಸಪೋರ್ಟ್ ನೋಡಿ, ಓಕೆ. ನಾನು ಹೇಳಿದ್ನಲ್ಲ 0.6 ಸಪೋರ್ಟ್ ತೊಗೊಂಡಿದ್ದೆ. ಆವಾಗಲೇ ಹೇಳಿದೆ 0.6ನ ನಾನು ಅಷ್ಟೊಂದು ಫೋಕಸ್ ಮಾಡಲ್ಲ ಅಂತ. ಬಟ್ ಇಲ್ಲಿ ಯಾಕೆ ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ ವಾಲ್ಯೂಮ್ ಏರಿಯಾ ಲೋ ಸಪೋರ್ಟ್ ತೊಗೊಂಡಿದೆ, ಸಿಂಪಲ್, ಓಕೆ. ಇದೇ ಇಂಪ್ರೂವ್ಮೆಂಟ್ಸ್ಗಳನ್ನ ನಾನು ಮಾಡ್ಕೊಂಡಿರೋದು. ಸೊ ಏನೇನು ಚೇಂಜಸ್ ಇದೆ ಇವೆಲ್ಲನೂ ಕೂಡ ಗೊತ್ತಾಯ್ತು, ಏನೇನು ಮಾಡ್ಕೊಂಡಿದ್ದು ಅಂತ. ಲಾಟ್ ಆಫ್ ಬ್ಯಾಕ್ ಟೆಸ್ಟ್ಗಳು ಮಾತ್ರ ಹೇಳಿದ್ನಲ್ಲ, 2-3 ವಾರ ನಿದ್ದೆ ಮಾಡ್ತಾ ಇದ್ದಾಗ ಗೊತ್ತಾಯಿತು. ತುಂಬ ಅಂದರೆ ತುಂಬ ಈಸಿ. ಆಲ್ಗೋ ಇಲ್ಲೆಲ್ಲ ಇವತ್ತು ಪಿಕ್ ಮಾಡಿಬಿಟ್ಟಿದೆ, ಇಲ್ಲಿ ಎಲ್ಲ ಅದು ಏನು ಪಿಕ್ ಆಗಿದೆ ಅನ್ನೋದು ದೇವರಾಣೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು 30 ಪಿಪ್ಸ್ಗೆ ಎವ್ರಿ ಡೇ ಕ್ಲೋಸ್ ಮಾಡೋ ಥರ, ಟ್ರೈನಿಂಗ್ ಮಾಡೋ ಥರ ಮಾಡಿದ್ವಿ. ಇವತ್ತು 30 ಪಿಪ್ಸ್ ಆದರೂ ಕೂಡ ತೊಗೋತಾ ಇದೆ. ಅದು ಏನೆಲ್ಲ ಇಶ್ಯೂಸ್ ಅಂದರೆ, ಟು ಬಿ ಫ್ರ್ಯಾಂಕ್ ಹೇಳ್ಬಿಡ್ತೀನಿ, ಹೋಪ್ ಇದೆಲ್ಲ ಅರ್ಥ ಆಯಿತು ಅನ್ಕೋತೀನಿ, ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೊ ಓಕೆ, ವಾಲ್ಯೂಮ್ ಏರಿಯಾ ಹೈ ಲೋ, ಪಿ ಒ ಸಿಗಳನ್ನ ಟ್ರೇಡ್ ಮಾಡೋದನ್ನೇ ಅವಾಯ್ಡ್ ಮಾಡಿಸ್ಬಿಟ್ಟಿದ್ದೀವಿ. ಅಂದರೆ ನಾವು ಆಲ್ಗೋದಲ್ಲಿ ಏನು ಇನ್ಕ್ಲೂಡ್ ಮಾಡ್ಬೇಕಾದ್ರೂ ಅಷ್ಟೇ ಪಿ ಒ ಸಿಗಳನ್ನ ನೋಡೋದೇ ಇಲ್ಲ, ಓಕೆ. ಪಿ ಒ ಸಿಗಳಲ್ಲಿ ಏನೇ ನೋಡಬೇಕು ಅಂದರೆ ರೀಟೆಸ್ಟ್ ಟ್ರೇಡ್ಸ್ಗಳು, ಓಕೆನಾ, ಅಷ್ಟೇನೆ. ಈಗ ರೀಟೆಸ್ಟ್ ಟ್ರೇಡ್ಸು ಅಂದರೆ ಫಾರ್ ಎಕ್ಸಾಂಪಲ್ ಪಿ ಒ ಸಿ ಇರುತ್ತೆ ಅಂದ್ಕೊಳ್ಳಿ, ಮಾರ್ಕೆಟ್ ಹೀಗೆ ಬರುತ್ತೆ, ಪಿ ಒ ಸಿನ ರಿಜೆಕ್ಟ್ ಮಾಡಿ ಇಲ್ಲಿ ಏನಾದ್ರು ಸ್ಟ್ರಾಂಗ್ ಲೆವೆಲ್, ಫಿಬ್ ಲೆವೆಲ್ ಇವೆಲ್ಲ ಇತ್ತು ಅಂದರೆ ಮಾತ್ರ ಫೋಕಸ್ ಮಾಡೋದು, ಇಲ್ಲಾಂದರೆ ಫೋಕಸ್ ಮಾಡೋದಿಲ್ಲ, ಓಕೆನಾ. ಇದಾಯಿತು ಇದೊಂದು. ಆಮೇಲೆ ಫಿಬ್ಬಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋ ಲೆವೆಲ್ಸ್ಗಳು 0.6, 0.7, 0.705, 0.79, ಓಕೆನಾ. ಸೊ ಇದು. ಆಮೇಲೆ ವಾಲ್ಯೂಮ್ ಏರಿಯಾ ಹೈ ಲೋ, ವಾಲ್ಯೂಮ್ ಪ್ರೊಫೈಲ್ನ 15 ಮಿನಿಟ್ಸಲ್ಲಿ ಹಾಕೊಳ್ಳೋದು, ಕ್ಯಾಂಡಲ್ನ 15 ಮಿನಿಟ್ಸಲ್ಲಿ ರೀಡ್ ಮಾಡೋದು, ಓಕೆನಾ. 5 ಮಿನಿಟ್ಸಲ್ಲಿ ರೀಡ್ ಮಾಡಿ, ಅದೇನು ಪ್ರಾಬ್ಲಮ್ ಅಲ್ಲ. ಬಟ್ ಐ ಥಿಂಕ್ ನಿಮಗೆ ಏನು ಹೆವಿ ಅಂದರೆ ಹೆವಿ ಟ್ರ್ಯಾಪ್ಸ್ ಆಗ್ತಾ ಇದೆ, ಎಸ್ ಎಲ್ಗಳು ಆಗ್ತಾ ಇದೆ ಅಂದರೆ ಟೈಮ್ ಫ್ರೇಮ್ನ 15 ಮಿನಿಟಿಗೆ ಶಿಫ್ಟ್ ಮಾಡಿ, ಓಕೆ. ಆ್ಯಂಡ್ ಇನ್ ಕೇಸ್ ನೀವು ಯಾವುದೇ ಟ್ರೇಡ್ ತೊಗೋತಾ ಇದ್ದೀರ ಅಂದರೆ ಫಸ್ಟು ಹೈಯರ್ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿ, ದೆನ್ ಹೋಪ್ ಎಲ್ಲನೂ ನಿಮಗೆ ಗೊತ್ತಾಗ್ಬಿಟ್ಟಿದೆ, ಓಕೆ. ನೀವು ಜಸ್ಟ್ ಏನು ಅಂದರೆ ಒಂದು ಸ್ಮಾಲ್ ಕರೆಕ್ಷನ್ಸ್ಗಳನ್ನ ಮಾಡ್ಕೋಬೇಕು. ಸೊ ಆವಾಗ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಡಿಸ್ಕಾರ್ಡಲ್ಲಿ ನೋಡ್ತಾ ಇರ್ತೀನಲ್ಲ, ಎಲ್ಲರೂ ಪ್ರಾಪರ್ ಟ್ರೇಡ್ಸ್ಗಳನ್ನ ತೊಗೋತೀರಾ.
ಓಕೆ. ಬಟ್ ಅದೇ ಕಾಂಪಿಟೇಷನ್ ಕೊಟ್ಟಾಗ ಎಲ್ಲ ವೈಪ್ ಮಾಡ್ತೀರಾ. ಇದೇನೇ ರೀಸನ್. ಫೋಮೋ ಅದು ನಿಮಗೆ ಅಂತಲ್ಲ, ಎಲ್ಲರಿಗೂ ಹಂಗೆ ಹಾಗೆ ಆಗುತ್ತೆ. ಓಕೆ, ನಥಿಂಗ್ ಟು ವರಿ. ಓಕೆ, ಸೊ ಫೇಲ್ಯೂರ್ಗಳಂತ ಯಾವತ್ತೂ ಕೂಡ ನಿಮಗೆ ನೀವೇ ಅನ್ಕೋಬೇಡಿ. ಓಕೆನಾ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರಲ್ಲ, ಅವೆಲ್ಲ ಸುಳ್ಳು, ಫೇಕ್. ಲಿಟ್ರಲಿ ನಾನು ಹೇಳ್ತೀನಿ, ಎಲ್ಲ ಫೇಕ್ ಅದು. ಓಕೆ, ಪ್ರಾಫಿಟಬಲ್ ಆಗಿರೋದಿಲ್ಲ, ನಿಮಗೇನೆ ಟೀಚ್ ಮಾಡ್ತಾ ಇರ್ತಾರೆ, ಅವರೇ ಪ್ರಾಫಿಟ್ ಮಾಡ್ತಾ ಇರಲ್ಲ. ನಾನು ಅದೇ ಅವ್ರಿಗೆ ಹೇಳೋದು, ನೀವು ಬ್ರೋಕರ್ಗಳಿಂದ ದುಡ್ಡು ಮಾಡಿಬಿಡೋದು, ಕಮ್ಯುನಿಟಿ ಬಿಲ್ಡ್ ಮಾಡ್ಕೊಂಡು ಬ್ರೋಕರ್ಗಳಿಂದ ದುಡ್ಡು ಮಾಡ್ಬೋದು, ಅವ್ರು ಬೇರೆ ಏನೇಯಿಂದನೂ ನೀವು ದುಡ್ಡು ಮಾಡ್ಕೊಬೋದು. ಬಟ್ ದ ಥಿಂಗ್, ನಿಮಗೆ ನೀವೇ ಮೋಸ ಮಾಡ್ಕೋತಾ ಇರ್ತೀರ, ನಿಮಗೆ ನೀವೇ ಟ್ರೇಡಿಂಗ್ ಅನ್ನೋದನ್ನ ಅದರಿಂದ ದೂರ ಆಗ್ತಾ ಇರ್ತೀರ. ನಾನು ಇಲ್ಲಿ ಏನು ಹೇಳೋದು ಅಂದರೆ, ನೀವು ಕಮ್ಯುನಿಟಿ ಬಿಲ್ಡ್ ಮಾಡಿಬಿಟ್ಟು ಜನಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಎಷ್ಟು ಜನ ನಿಮ್ಮನ್ನ ಕೊನೆ ತನಕ ನೆನ್ಪಿಡ್ಕೋತಾರೆ. ಇನ್ನೊಬ್ಬ ಯಾರೋ ಬಂದ ಅಂದರೆ ಅವನ್ನ ರಿಪ್ಲೇಸ್ ಮಾಡ್ತಾ ಇರ್ತಾರೆ. ಈಗ ವಿಷ್ಣು ಶೆಟ್ಟಿ ಅಂತ ಹೇಳ್ತಾ ಇರ್ತಾರೆ ಎಲ್ಲನೂ ಕೂಡ. ನನಗೆ ಬಿಡಿ ಆ ಥರ, ಲೈಕ್ ನನ್ನ ಫಾಲೋವರ್ಸ್ ಎಲ್ಲ OG ಫಾಲೋವರ್ಸ್ ಅವರು. ಓಕೆ, ಬಟ್ ಬೇರೆ ಯಾರೇ ಆದರೂ ಕೂಡ ಓಕೆ, ಈಗ ವಿಷ್ಣು ಶೆಟ್ಟಿ ನೋಡ್ತಾ ಇರ್ತಾರೆ. ದೆನ್ ಇನ್ನೊಬ್ಬ ಯಾರೋ ಇದ್ದ ಅಂದರೆ ಅಷ್ಟೇ, ವಿಷ್ಣು ಶೆಟ್ಟಿ ಬಾಯ್ ಬಾಯ್, ನೆಕ್ಸ್ಟು ಜನ ಹಿಂಗೆ ಶಿಫ್ಟ್ ಆಗ್ತಾ ಇರ್ತಾರೆ. ಓಕೆ, ಯಾರೇ ಆಗಲಿ ಅಷ್ಟೇ, ನೀವೇನು ಒಳ್ಳೇದು ಮಾಡೋಕ್ಕಾಗುತ್ತೆ ಅದನ್ನು ಒಳ್ಳೇದು ಮಾಡಿ, ನಿಮ್ಮ ಕಡೆನೂ ನೀವು ಫೋಕಸ್ ಮಾಡ್ಕೊಳ್ಳಿ. ಸುಮ್ಮನೆ ನೀವು ಟ್ರೇಡ್ ಮಾಡ್ದಲೇ ಪ್ರಾಫಿಟಬಲೇ ಆಗಿಲ್ಲ, ಬರೀ ನೀವು ಸುಮ್ಮನೆ ಹಿಂಗೆ ಟೀಚ್ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಇಟ್ಸ್ ಎ ಯೂಸ್ಲೆಸ್. ನಿಮಗೆ ನೀವು ಮೋಸ ಮಾಡ್ಕೊಂಡಂಗೆ ಇಲ್ಲಿ ಯಾರೂ ಆಮೇಲೆ ಸಾಚನೂ ಅಲ್ಲ. ಓಕೆ, ರಿಸ್ಕ್ ತೊಗೊಳೋಕೆ ಭಯ ಪಡೋ ಅಂಥವ್ರು ದೆನ್ ನಿಮಗೆ ಟ್ರೇಡಿಂಗನ್ನು ಹೇಳ್ಕೊಡ್ತೀನಿ ಅಂತ ಬರ್ತಾರೆ. ಓಕೆ, ಇವಾಗ ನೀವು ಹೇಳ್ತೀರಾ ನನಗೆ, ಬ್ರೋ ತುಂಬ ಅಂದರೆ ತುಂಬ ಫೇಲ್ಯೂರ್ಸ್ಗಳನ್ನ ನೋಡ್ತಾ ಇದ್ದೀನಿ ಬ್ರೋ, ಹಾಗೆ ಹೀಗೆ. ನಾನು ಅಷ್ಟೇ. ಓಕೆ, ಏನೆಲ್ಲ ಫೇಸ್ ಮಾಡ್ತಾ ಇದ್ದೀನಿ ಅಂದರೆ, ನಾನಿವಾಗ ಏನೇ ತರಬೇಕು ಅಂದರೂ ಕೂಡ ಏನೇನೋ ಫೇಸ್ ಮಾಡ್ಕೊಂಡು ಬರಬೇಕು. ಆಮೇಲೆ ಹೇಳಿದ್ನಲ್ಲ, ಲೈಕ್ ಲಾಟ್ ಆಫ್ ಇಶ್ಯೂಸ್ಗಳು ಎಲ್ಲೆಲ್ಲಿಂದ ಆಗ್ತಾ ಇದೆ ಅಂತಲೂ ಗೊತ್ತು. ಓಕೆ, ನಾನು ಯಾಕೆ ಓಪನ್ ಆಗಿ ಅದನ್ನೆಲ್ಲೂ ಮಾತಾಡಲ್ಲ ಅಂದರೆ, ಅವೆಲ್ಲನೂ ಕೂಡ ರೀಸನ್ಸ್ ಆಗಬಾರ್ದು, ಅದೆಲ್ಲ ದಾಟಿ ಬರ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಬಟ್ ಒಂದನ್ನ ಹೇಳ್ಬಿಡ್ತೀನಿ, ನೀವು ಯಾರ್ಯಾರು ಒಬ್ಬರು ನನ್ನ ಲೈಫಲ್ಲಿ ಫೇಲ್ ಆಗ್ತಾಯಿದ್ದೀನಿ, ಹಂಗಾಗ್ತಾಯಿದೆ ಹಿಂಗೆ ನನ್ನ ನೋಡಿ, ಐ ಆಮ್ ಫಕಿಂಗ್ ಫೇಲ್ಯೂರ್ ನಾನು. ಓಕೆ, ಹೇಳಿದ್ನಲ್ಲ. ನಾನು ಇವಾಗ ನನಗೆ ಎಷ್ಟೋ ಜನ ಹೇಳ್ತಾರೆ, ಗುರು ನೀನು ಮ್ಯಾನ್ಯುವಲ್ ಟ್ರೇಡ್ ಫೋಕಸ್ ಮಾಡಿಕೊಂಡು ಆರಾಮಾಗಿ ಜೀವನ ನಡೆಸ್ಕೊರು, ಇದೆಲ್ಲ ಬೇಡ, ಗೀಲ್ಗೋ ಅದು ಬೇಡ, ನಿನ್ಗೆ ಏನಕ್ಕೆ ಅದು ಸುಮ್ಮನೆ ಕೈಯಿಂದ ದುಡ್ಡು ಆಗ್ತಾ ಇದೆಯಾ. ಐ ಆಮ್ ರೆಡಿ ಟು ಟೇಕ್ ಎನಿ ರಿಸ್ಕ್. ನಾನು ಫೇಲ್ ಆದರೂ ನನ್ನ ತಲೆಯನ್ನೇ ಕೆಡ್ಸ್ಕೊಳ್ಳಲ್ಲ. ಓಕೆ, ತಿರ್ಗಾ ಕಷ್ಟಪಟ್ಟು ದುಡಿತೀನಿ, ತಿರ್ಗಾ ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡ್ತೀನಿ, ಅದನ್ನು ತೊಗೊಂಬಂದು ರಿಸ್ಕ್ ಆಗ್ತೀನಿ, ಹೋಯ್ತಾ ತಿರ್ಗಾ ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡ್ತೀನಿ, ಟೈಮ್ ಹೋದ್ರೆ ಹೋಯ್ತು, ಏನೂ ಪರವಾಗಿಲ್ಲ. ಓಕೆ, ಬಟ್ ಆ ಒಂದು ರಿಸ್ಕ್ ತೊಗೊಳೋದ್ರಲ್ಲಿ ನಾನು ಏನೋ ಒಂದು ಕಲಿತೀನಿ, ಅದು ಏನೋ ಒಂದು ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಆಮೇಲೆ ಎಷ್ಟೋ ಜನ ಸಾಯೋ ತನಕ ನಮ್ಮನ್ನ ನೆನ್ಪಿಟ್ಕೊಡ್ತಾರೆ. ಇವಾಗ ಇಷ್ಟೆಲ್ಲ ಇಶ್ಯೂಸ್ ಆಗ್ತಾಯಿದ್ರು ಕೂಡ ನನಗೆ ಖುಷಿ ಇದೆ. ಯಾಕೆಂದರೆ ನಾವು ಮುಂಚೆ ಏನಿದ್ವೋ ಇವಾಗ ಟ್ರೇಡ್ಸ್ಗಳೆಲ್ಲ ಪ್ರಾಪರ್ ಪಿಕ್ ಆಗ್ತಾ ಇದ್ದಾವೆ. ಬಟ್ ದ ಥಿಂಗ್ ಏನಂದರೆ, ಟ್ರಯಲಿಂಗ್ ಅದನ್ನು ಹೇಗೆ ಫಿಕ್ಸ್ ಮಾಡಬೇಕು ಅಂತ ನೋಡ್ಬೋದು. ಬಟ್ ಒಂದೇನಂದರೆ, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇವಾಗ ನಾನು ಮ್ಯಾನ್ಯುವಲ್ ಟ್ರೇಡ್ ಮಾಡಿದ್ರೆ ಎಷ್ಟು ಒಂದು CR ಮಾಡ್ಬೋದು ಅಂದ್ಕೊಳ್ಳೋಣ. ಅದೇ ನಾನು ಏನಾದ್ರು ಆಲ್ಗೋನ ಪ್ರಾಪರ್ ಮಾಡಿ ರನ್ ಮಾಡಿದ್ವಿ ಅಂದರೆ, ಓಕೆ, ನಾನು ಒಬ್ಬನೇ ರನ್ ಮಾಡಿದೆ ಅಂದರೆ ಮಿನಿಮಮ್ 10 CR ಮಾಡ್ಬೋದು. ನಾವು ಒಬ್ಬನೇ ರನ್ ಮಾಡಿದೆ ಅಂದರೆ ಹೇಗೆ ಅಂದರೆ, ಇವಾಗ ಫಂಡಿಂಗ್ ಪಿಪ್ಸ್ಗಳು ಏನೇನಿದೆಯಲ್ಲ ಇವೆಲ್ಲನೂ ಕೂಡ ಲೈಕ್ EAಗಳನ್ನ ಕನೆಕ್ಟ್ ಮಾಡೋದಕ್ಕೆ ಬಿಡೋದಿಲ್ಲ. ಬಟ್ ನಮ್ಮ EAಗಳಿಂದ ಯಾವುದೇ ಥರ ಇಶ್ಯೂಸ್ ಆಗ್ತಾಯಿಲ್ಲ. ಒಂದು 20-30 ಅಕೌಂಟ್ಗಳನ್ನ ತೊಗೊಬಂದು ಕನೆಕ್ಟ್ ಮಾಡ್ತೀನಿ, VPSಗಳನ್ನ ತೊಗೋತೀನಿ. ನಮ್ಮ ಅಮ್ಮನ ನೇಮಲ್ಲಿ, ನನ್ನ ನೇಮಲ್ಲಿ, ನಮ್ಮ ಅಕ್ಕನ ನೇಮಲ್ಲಿ, ಯಾರ್ಯಾರ ನೇಮಲ್ಲಿ ಇರುತ್ತೆ, ಫ್ರೆಂಡ್ಸ್ ನೇಮ್, ಅದು ಇದು ಎಲ್ಲರ ನೇಮಲ್ಲೂ ನಾನೇ ಬೈ ಮಾಡಿಬಿಟ್ಟು ಫಂಡಿಂಗ್ ಅಕೌಂಟ್ಗಳನ್ನ ತೊಗೊಂಡು ಕನೆಕ್ಟ್ ಮಾಡ್ತೀನಿ. ಓಕೆ, ನಾನು ಇವಾಗ ಮ್ಯಾನ್ಯುಯಲಾಗಿ ಹೊಡೆದ್ರೆ 1 ಅಕೌಂಟ್ ಹೊಡಿಬೋದು, ಅದೇ ಆಲ್ಗೋ ಹೊಡಿದ್ರೆ 30 ಅಕೌಂಟ್ ಹೊಡಿಯುತ್ತೆ. ನಾನು ಥರನೇ ಆಲ್ಗೋನ್ ಮಾಡಿಬಿಟ್ರೆ ಮುಗೀತಲ್ಲ, ಕಷ್ಟನೇ. ಬಟ್ ತುಂಬ ಅಂದರೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಇವಾಗ 1 ಅಕೌಂಟಲ್ಲಿ ನಾನು 1000 ಪೇಔಟ್ ತೊಗೊಂಡ್ರೆ 30 ಅಕೌಂಟಲ್ಲೂ ಸೇಮ್ ಟ್ರೇಡೇ ಪಂಚ್ ಆಯಿತು. ಓಕೆ, ಡಿಫ್ರೆಂಟ್ ನೇಮಲ್ಲಿ ಇದ್ದರು ಎಲ್ಲರೂ ಅಂದ್ಕೊಳ್ಳೋಣ. ಸೇಮ್ ನೇಮಲ್ಲಿ ಇದ್ದರೆ ಇಶ್ಯೂಸ್ ಆಗ್ಬೋದು. ಡಿಫ್ರೆಂಟ್ ನೇಮಲ್ಲಿ ಇರೋರು ಎಲ್ಲ ಒಂದು 30 ಜನನೂ ನಾವೆಲ್ಲ ರನ್ ಮಾಡಿದ್ರೆ, ಒಂದು ಕಂಪ್ನಿನ ಬಿಲ್ಡ್ ಮಾಡ್ಕೊಂಡು, ಟೀಮ್ ಬಿಲ್ಡ್ ಮಾಡ್ಕೊಂಡು 30 ಜನ ರನ್ ಮಾಡಿದ್ರೆ ಎಷ್ಟಾಯಿತು? 30,000 USD. ಅದೇ ನಾನು ಒಬ್ಬನೇ ಕೈಯಲ್ಲಿ ಮಾಡೋದು 1,000 ಆದರೆ, ಈ ಥರ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡ್ರೆ 30,000 USD. ಹೇಳ್ಬೋದು ಹುಚ್ಚಾಗಿಚ್ಚ ಸುಮ್ಮನೆ ಆಗ್ತಾ ಇದ್ದಾನೆ. ನಾನು ಯಾವುದನ್ನು ಕೂಡ ಯೋಚನೆ ಮಾಡದೆ ಏನೂ ಮಾಡೋದೇ ಇಲ್ಲ. ಇಷ್ಟು ದುಡ್ಡಿದೆ ಇದರಲ್ಲಿ. ಓಕೆ, ಇಫ್ ಐ ಆಮ್ ಫೇಲ್ಯೂರ್ ಆಗ್ತಾ ಇದೆಯಾ, ಬಟ್ ನಾನು ದುಡ್ಡೆಲ್ಲ ಖಾಲಿ, ಓಪನ್ ಆಗಿ ಹೇಳ್ತೀನಿ. ಇದ್ರ ಮೇಲೆ ಹಾಕಿ ಬಿಲ್ಡ್ ಮಾಡೋದಕ್ಕಾಗಲಿ, ಕನೆಕ್ಟ್ ಮಾಡಿ ಎಲ್ಲ ಖಾಲಿ. ಈಗ ನನ್ನ ಸೇವಿಂಗ್ಸ್ ಏನು ಇಷ್ಟು ವರ್ಷ ನಾನು ಟ್ರೇಡಿಂಗ್ ಮಾಡ್ಕೊಂಡು ದುಡ್ಡು ಮಾಡಿದ್ನಲ್ಲ, ಆ ಸೇವಿಂಗ್ಸ್ಗಳೆಲ್ಲ ಏನೇನಿದೆ ತಿರ್ಗಾ ಹಾಕ್ತೀನಿ, ಬಿಲ್ಡ್ ಮಾಡ್ತೀನಿ. ಫೇಲ್ ಆಯಿತಾ ತಿರ್ಗಾ ಹಾಕ್ತೀನಿ,
ಫೇಲ್ ಆಗಿ ಬ್ಯಾಂಕಲ್ಲಿ ಇರೋದೆಲ್ಲ ಖಾಲಿ ಆದರೆ ಮ್ಯಾನ್ಯುವಲ್ ಟ್ರೇಡ್ ಹೊಡಿತೀನಿ, ತಿರ್ಗಾ ಬಿಲ್ಡ್ ಮಾಡ್ತೀನಿ, ತಿರ್ಗಾ ಹಾಕ್ತೀನಿ. ಅದು ಎಷ್ಟು ಫೇಲ್ಯೂರ್ ಆಗುತ್ತೋ ಆಗಲಿ, ನೋಡೇ ಬಿಡ್ತೀನಿ. ಮ್ಯಾಕ್ಸಿಮಮ್ ರಿಸ್ಕ್ ತೊಗೊಂಡ್ರೆ ಏನಾಗುತ್ತೆ ಹೇಳಿ? ಸೋಲ್ತೀರ ಅಷ್ಟೇ, ಸಾಯೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನು. ರಿಸ್ಕ್ನ ಕ್ಯಾಲ್ಕುಲೇಟಿವ್ ರಿಸ್ಕ್ ತೊಗೊಳ್ಳಿ. ಯಾರೋ ಏನೋ ಹೇಳ್ತಾನೆ, ಯಾರೋ ಇಷ್ಟು ದುಡ್ಡು ಮಾಡ್ತಾ ಇದ್ದಾನೆ, ನಾವೇನೂ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳೇಬೇಡಿ. ನೀವು ನನ್ನ ನೋಡಿ, ಅಯ್ಯೋ ವಿಶ್ರುತ್ ಬ್ರೋನ ಫೇಲ್ಯೂರು, ನಾನೇ ಪರವಾಗಿಲ್ಲ ಅಂದ್ಕೊಂಡು ವರ್ಕ್ ಹಾರ್ಡ್. ಓಕೆ, ನಾನು ಎಷ್ಟು ದಿನ ಅಂತ ಫೇಲ್ಯೂರ್ ಆಗಿರ್ತೀನಿ, ಒಂದು ದಿನ ಆಚೆ ಬರ್ತೀನಿ ಗುರು. ಓಕೆ, ಮ್ಯಾನ್ಯುವಲ್ ಟ್ರೇಡಿಂಗ್ ಇನ್ನೂ ಅದು ಸ್ಕಿಲ್ ಅಂತ ತಲೆಯಲ್ಲೇ ಇದೆ. ಇಫ್ ಐ ಸ್ಟಾರ್ಟ್ ನೌ ಐ ಕ್ಯಾನ್ ಬಿಲ್ಡ್ ಇಟ್ ಅಗೇನ್. ಬಟ್ ನಾನು ಅದನ್ನು ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ಇದನ್ನು ಬಿಲ್ಡ್ ಮಾಡಬೇಕು ಹೇಳಿದ್ನಲ್ಲ, ಸುಮ್ಮನೆ ಹುಚ್ಚ ಅಲ್ಲ ನಾನು ಬಿಲ್ಡ್ ಮಾಡೋದಕ್ಕೆ, ದುಡ್ಡು ಖರ್ಚು ಮಾಡೋದಕ್ಕೆ ನಾನು ಹುಚ್ಚ ಅಲ್ಲ. ಈ ಪ್ರೋಸೆಸ್ಸಲ್ಲಿ ಯಾಕೆ ನಿಮಗೆ ಯೂಸ್ ಮಾಡೋಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ಯು ಕ್ಯಾನ್ ಯೂಸ್ ಇಟ್. ಓಕೆ, ಈಗ ನನ್ನ ಟೈಮ್ ಚೇಂಜ್ ಆಯಿತು ಅಂದರೆ ನಿಮ್ಮೆಲ್ಲ ಯೂಸ್ ಮಾಡ್ತಾ ಇರೋದು ಎಲ್ಲ ಟೈಮು ಚೇಂಜ್ ಆಗೋಗುತ್ತೆ. ಒಂದು ಟೈಮ್ ಬೇಕು ಅಷ್ಟೇನೆ ಅದೆಲ್ಲ ಪ್ರಾಪರಾಗಿ ಸೆಟ್ ಆಗೋದಕ್ಕೆ, ಇದೆಲ್ಲನೂ ಕೂಡ. ಓಕೆ, ಫೇಲ್ಯೂರ್ ಅಂತ ಬೇಜಾರು ಮಾಡ್ಕೊಬೇಡಿ. ಓಕೆ, ಸಿಕ್ಕೇ ಸಿಗುತ್ತೆ, ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿರುವಂಥ ಇನ್ಫ್ಲೂಯೆನ್ಸರ್ಸ್ ಯಾರ್ಯಾರಿದ್ದಾರೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಫೇಕ್. ಓಕೆ, ಅವ್ರು ಯಾರು ನಿಮ್ಮ ಲೆವೆಲಿಗೂ ಇರೋದಿಲ್ಲ. ಯು ಗೈಸ್ ಆರ್ ಗ್ರೇಟ್. ಓಕೆ, ನಿಮಗೆ ನೀವೇ ಹೀರೋಗಳು. ಓಕೆ, ಇನ್ಫ್ಲೂಯೆನ್ಸರ್ಸ್ಗಳೆಲ್ಲನೂ ಕೂಡ ಈ ಬ್ರೋಕರ್ ದುಡ್ಡು, ರೆಫರಲ್ ದುಡ್ಡು, ಫಂಡಿಂಗ್ ರೆಫರಲ್ ದುಡ್ಡು, ಆ ದುಡ್ಡು ಈ ದುಡ್ಡು ತಿನ್ನೋಕೆ ಇರೋದು. ನೀವುಗಳು ಆ್ಯಕ್ಚುಲ್ ಆಗಿ ಟ್ರೇಡಿಂಗ್ ಮಾಡಿ ದುಡಿತಾ ಇದ್ದೀರಾ. ಬಿ ಪ್ರೌಡ್. ಓಕೆ, ಫೇಲ್ಯೂರ್ಸ್ ಅಲ್ವೇ ಅಲ್ಲ ನೀವು. ನಾನು ಫೇಲ್ಯೂರ್, ನಾವುಗಳು ಫೇಲ್ಯೂರ್, ಇನ್ಫ್ಲೂಯೆನ್ಸರ್ಸ್ಗಳು ಫೇಲ್ಯೂರ್. ವಿ ಆರ್ ಜನರೇಟಿಂಗ್ ಎ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಟ್ರೇಡಿಂಗ್ ಎಲ್ಲ ಬಿಟ್ಟು, ಟ್ರೇಡಿಂಗ್ 10% ಆದರೆ 90% ಅದರ್ ಸೋರ್ಸ್. ಬಟ್ ಯು ಗೈಸ್ ಆರ್ ಲೂಸಿಂಗ್ ಯುವರ್ ಹಾರ್ಡ್ ಮನಿ. ಬಟ್ ಸ್ಟಿಲ್ ನೀವು ಕಾನ್ಫಿಡೆನ್ಸ್ ಕಳ್ಕೊಳ್ದಲ್ಲೇ ಒಂದೊಂದು ರೂಪಾಯಿನೂ ಕೂಡ ಟ್ರೇಡಿಂಗಿಂದ ಅರ್ನ್ ಮಾಡ್ತಿದ್ದೀರಾ, ಬೇರೆ ಯಾವುದು ರೂಟ್ ಹಿಡಿದಲೆ. ಓಕೆ, ಇವಾಗ ನಾನೇನೇ ಬಂದ್ಬಿಟ್ಟು ಫ್ರೀಯಾಗಿ ಹೇಳ್ಕೊಡ್ತಿದ್ದೀನಿ ಅಂದರೆ ನಾನೇನು ಸೋಷಲ್ ಸರ್ವಿಸ್ ಮಾಡ್ತಾ ಇದ್ದೀನ? ಇಲ್ಲ. ಓಕೆ, ನಾನು ಬ್ರೋಕರೋ ಗೀರ್ಕೋರೋ ಏನೋ ಒಂದು ತುಂಬ್ತೀನಿ ನಿಮಗೆ. ಓಕೆನಾ? ಸೊ ಇಷ್ಟೇ ಇರೋದು. ಓಕೆ, ಯು ಗೈಸ್ ಆರ್ ಗ್ರೇಟ್. ಅರ್ಥ ಮಾಡ್ಕೊಳ್ಳಿ, ಫೇಲ್ಯೂರೆಲ್ಲ ಮ್ಯಾಟರೇ ಅಲ್ಲ. ಹೆಂಗೆ ಬೇಕಾದ್ರೂ ಎದ್ದು ಬರ್ಬೋದು. ನಾನು ಎದ್ದು ಬರ್ತೀನಿ, ಇಲ್ಲೇ ಬಂದು ಮಾತಾಡ್ತೀನಿ. ಓಕೆ, ಎಷ್ಟು ದಿನ ಸೋಲ್ತೀನಿ? ಡೈಲಿ ಸೋಲ್ತೀನ? ಸೋಲ್ಲಿ ಪರವಾಗಿಲ್ಲ. ಮ್ಯಾಕ್ಸಿಮಮ್ ಸೋತ್ರೆ ಏನಾಗುತ್ತೆ? ದುಡ್ಡು ಕಳ್ಕೊತೀನ? ತಿರ್ಗಾ ದುಡ್ಡು ಬಿಲ್ಡ್ ಮಾಡ್ತೀನಿ, ಹಾಕ್ತೀನಿ, ಕಳಿತೀನಿ, ಹಾಕ್ತೀನಿ, ಕಷ್ಟಪಟ್ಟು ದುಡಿತೀನಿ, ಹಾಕ್ತೀನಿ. ಬಟ್ ಏನಾರು ಆಯಿತು, ಏನೇ ಇಶ್ಯೂಸ್ ಆದರೂ ಕೂಡ ಆಚೆ ಬರ್ಬೋದು, ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಓಕೆ, ಸೊ ನಾನು ಹೇಳೋದು ಇಷ್ಟೇ ಗೈಸ್. ಯು ಗೈಸ್ ಆರ್ ಡೂಯಿಂಗ್ ನೆಕ್ಸ್ಟ್ ಲೆವೆಲ್. ಯಾವುದೇ ಥರ ಹೆದರಬೇಡಿ, ಫೇಲ್ಯೂರಿಗೂ ಹೆದರಬೇಡಿ. ಪ್ರಾಕ್ಟೀಸ್ ಇಟ್. ವರ್ಕ್ ಆಗ್ತಾ ಇಲ್ವಾ? ಪ್ರಾಕ್ಟೀಸ್. ವರ್ಕ್ ಆಗ್ತಾ ಇಲ್ವಾ? ನಿಮ್ಮದೇ ಒಂದು ಸ್ಕಿಲ್ ಇರುತ್ತೆ ಶಿಫ್ಟ್ ಆಗಿ. ಓಕೆ, ಯಾರೋ ಒಬ್ಬರನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಅಣ್ಣ ಪ್ರಾಫಿಟ್ ಇಷ್ಟು ಮಾಡ್ತಾ ಇದ್ದಾನೆ, ನೀವು ಅದಕ್ಕಿಂತ 100% ಮಾಡ್ಬೋದು ಲೌಡ. ಓಕೆ, ಅದಕ್ಕಿಂತ 10x ಮಾಡ್ಬೋದು. ನೀವು ಮಾಡ್ತೀರಾ? ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಓಕೆ, ನಾವೆಲ್ಲ ಏನು ಹೇಳಿ, ವಿ ಆರ್ ಬೆಗ್ಗಿಂಗ್. ನಿಮ್ಮ ಹತ್ರ ಬೆಗ್ ಮಾಡ್ತೀವಿ, ಪ್ಲೀಸ್ ನಿಮ್ಮ ಬ್ರೋಕರಲ್ಲಿ ಓಪನ್ ಮಾಡಿ, ಅದ್ರಲ್ಲಿ ಮಾಡಿ, ಇದ್ರಲ್ಲಿ ಮಾಡಿ ಅಂತ. ನಾವು ನಿಮ್ಗಿಂತ ಕೆಳಗಡೆ ಇದ್ದೀವಿ, ನೀವೇ ಮೇಲಿರೋದು. ನೀವೇನೇ ಮೋಟಿವೇಶನ್ ಕಳ್ಕೊಂಬಿಟ್ಟು ಹಾಗೆ ಹೀಗೆ ಅಂತ ಅಂದರೆ ಆಚೆ ಬರ್ಬೋದು. ನಾನೂ ಬರ್ತೀನಿ. ಓಕೆ, ಬಂದೇ ಬರ್ತೀನಿ. ಅದು ಹೇಗೆ ಬರ್ತೀನಿ ಅನ್ನೋದು ಗೊತ್ತಿಲ್ಲ. ಹೇಳಿದ್ನಲ್ಲ, ಒಂದು ಅಕೌಂಟ್ ಕ್ಲಿಯರ್ ಮಾಡೋ ಜಾಗದಲ್ಲಿ 30 ಮಾಡ್ತೀನಿ. ಒಂದು ಬ್ರೋಕರಲ್ಲಿ ದುಡಿಯೋದ್ರಲ್ಲಿ 30 ಬ್ರೋಕರಲ್ಲಿ ದುಡಿತೀನಿ. ಸಿಂಪಲ್. ಇದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಒಂದಾಗೋ ಜಾಗದಲ್ಲಿ 30 ಇಲ್ಲ 100 ಆಗುತ್ತೆ. ಸಿಂಪಲ್. ಓಕೆ, ನಾನೇನು ಲೂಸ್ ಅಲ್ಲ ಸುಮ್ಮನೆ ಇದ್ರ ಮೇಲೆ ಯಾಲ್ಗೋ ಮೇಲ್ಗಳೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ. ಓಕೆ, ಸೊ ಒಂದು ಡೇ ಬರುತ್ತೆ, ವೆಯ್ಟ್ ಮಾಡಿ, ಪೇಷನ್ಸಿಂದ ಇರಿ. ನಿಮಗೆ ಪೇಷನ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಪೇಷನ್ಸಿಂದ ಇರಿ. ಓಕೆ, ಲೆಟ್ಸ್ ಗೋ ಗಾಯ್ಸ್. ಯಾವುದೇ ಥರ ಭಯ ಪಡಬೇಡಿ. ನೀವು ಯಾರನ್ನೂ ವಾಚ್ ಮಾಡಬೇಡಿ. ನಿಮ್ಮ ಸುತ್ತಮುತ್ತ ಏನಾರು ಮಾಡ್ಕೊಳ್ಳಿ, ಯಾವನ್ನೂ ನೋಡೋಕ್ಕೆ ಹೋಗ್ಬೇಡಿ. ಅವನೇನು ನಿಮಗೆ ಊಟ ಹಾಕಲ್ಲ, ಅವನೇನು ಪ್ರಾಫಿಟ್ ಮಾಡಿದ್ರೆ ನಿಮ್ಗೆ ಕೊಡಲ್ಲ. ಇವಾಗ ನಾನೇನು ಪ್ರಾಫಿಟ್ ಮಾಡಿದ್ರೆ ನಿಮ್ಗೆ ಕೊಡ್ತೀನ? ನಾನು ಕ್ರೋರ್ಸ್ ಮಾಡ್ತೀನಿ, ನಿಮಗೆ ಕೊಡ್ತೀನ? ಇಲ್ಲ. ನಿಮ್ಮಿಂದ ನಾವು, ನಮ್ಮಿಂದ ನೀವಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ ಬ್ರೋ, ಮೋಟಿವೇಶನ್ ಇಲ್ಲ, ಏನೂ ಇಲ್ಲ, ಲೌಡ ಎಲ್ಲ ಇದೆ. ಓಕೆ, ಆಗುತ್ತೆ, ಏನಾರು ಆಗಲೇ ಆಗುತ್ತೆ. ಓಕೆ, ಕ್ವಿಟ್ ಮಾಡಬೇಡಿ. ನಿಮ್ಗೇನು ಇಷ್ಟ ಅನ್ನೋ ಸ್ಕಿಲ್ ಅದ್ರ ಮೇಲೆ ಫೋಕಸ್ ಮಾಡಿ. ಟ್ರೇಡಿಂಗ್ ಅಂತಲ್ಲ, ಏನು ಫೋಕಸ್ ಮಾಡಿ. ಎಂಥ ಮೋಟಿವೇಶನ್ ಕಳ್ಕೊಂಡ್ರು ಕೂಡ ಈ ಒಂದು ವೀಡಿಯೋನ ಹಾಕ್ಕೊಂಡು ನೋಡಿ. ನಾನೊಬ್ಬ ನಾನೇ ಫೇಲ್ಯೂರ್. ಓಕೆ, ಒಬ್ಬ ಫೇಲ್ಯೂರೇ ನಿಮ್ಗೆ ಹೇಳ್ತಾ ಇರೋದು. ಓಕೆ, ನಂಗೆ ಟ್ರೇಡ್ ಮಾಡೋಕ್ಕೆ ಬರುತ್ತೆ ಅಂದಿದ ತಕ್ಷಣ ನಾನೇನು ದೊಡ್ಡ ಲಾಡಲ್ಲ. ಮ್ಯಾನ್ಯುವಲ್ ಟ್ರೇಡು ನಾನು ಇವಾಗ ಕೂತ್ರೆ ಬಿಸಾಕ್ಬಿಡ್ತೀನಿ ಚಚ್ಚಿ.
ಬಟ್ ನಂಗೆ ಅದು ಬೇಡ. ಐ ವಾಂಟ್ ದಿಸ್. ನಾನು ನಿದ್ದೆ ಮಾಡ್ತಾ ಇದ್ರೂ ಕೂಡ ಐ ವಾಂಟ್ ಟು ಅರ್ನ್ ಮನಿ. ಇದೇ ನನ್ನ ಗೋಲ್. ಓಕೆ, ಸ್ಕ್ರೀನೇ ನೋಡಬಾರ್ದು, ಐ ವಾಂಟ್ ಟು ಅರ್ನ್ ಮನಿ. ಇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಹಾಗೇ ಆಗುತ್ತೆ ಒಂದು ದಿನ. ಅವತ್ತು ಬಂದು ಮಾತಾಡ್ತೀನಿ, ಅವತ್ತು ಬಂದು ಹೇಳ್ತೀನಿ ಪ್ರೌಡಾಗಿ. ಇವಾಗ ನಾನು ಫೇಲ್ಯೂರ್, ಈಗ ಪ್ರೌಡಾಗಿ ಹೇಳ್ತೀನಿ ಐ ಆಮ್ ಎ ಫೇಲ್ಯೂರ್. ಬಟ್ ಒಂದು ದಿನ ಬರ್ತೀನಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ ಗೈಸ್, ನನಗೆ ಸಕ್ಸಸ್ ಸಿಕ್ಕಿದೆ ಅಂತಲೇ ಬರ್ತೀನಿ. ಓಕೆ, ಸಕ್ಸಸ್ ಈಸ್ ನಾಟ್ ಅಬೌಟ್ ಮೇಕಿಂಗ್ ಮನಿ, ಅದೆಲ್ಲ ಸಕ್ಸಸ್ಸೇ ಅಲ್ಲ. ಸಕ್ಸಸ್ ಈಸ್ ಆಲ್ ಅಬೌಟ್ ಇದು ಈ ಥರನೂ ಒಬ್ಬ ಲೂಸ್ ನನ್ನ ಮಗ ಇವನ್ನೆಲ್ಲ ಬಿಲ್ಡ್ ಮಾಡಿಸ್ತಾ, ಇದನ್ನೆಲ್ಲ ಜನಕ್ಕೆ ಕೊಟ್ಟ ಅಂತ ಇರಬೇಕು. ಓಕೆ, ಅದು ಎಂಥ ಫೇಲ್ಯೂರ್ ಆದ್ರೂ ಕೂಡ ಎಲ್ಲರೂ ಹೋಪ್ ಕಳ್ಕೊಂಡ್ರು ಕೂಡ ನಾನು ಹೋಪ್ ಕಳ್ಕೊಳ್ಳಲ್ಲ, ಆಗ್ತಾನೆ ಇರ್ತೀನಿ. ಇನ್ನೂ ಒಂದು 200-300 ಅಕೌಂಟ್ಸ್ ತೊಗೋತೀನಿ, ಎಲ್ಲರ ನೇಮಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರ ನೇಮಲ್ಲೂ ತೊಗೋತೀನಿ, ಕನೆಕ್ಟ್ ಮಾಡ್ತೀನಿ. ಓಕೆ, ಕನೆಕ್ಟ್ ಮಾಡೋರಿಗೆ ಹೇಳ್ಬಿಡ್ತೀನಿ, ನೋಡ್ಗುರು ಕ್ಲಿಯರಾಗಿ ಪೇಔಟ್ ಬಂದರೆ ನಿನಗೊಂದು 20% ತೊಗೋಗುರು, ನನಗೊಂದು 80%. ಯಾಕಂದರೆ ಅಕೌಂಟ್ ನಂದಲ್ವ, ಅದಕ್ಕೆ ಆ ಥರ ಮಾಡಿಬಿಡ್ತೀನಿ ನಾನು. ಓಕೆ, ಸೊ ಕ್ವಿಟ್ ಮಾಡೋ ಮಗನೂ ಅಲ್ಲ, ನೀವು ಮಾಡಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.